0ಇಂದ 3 ಲಕ್ಷ ರೂಪಾಯಿ ತನಕ ಯಾವುದೇ ತೆರಿಗೆ ಇಲ್ಲ. ಅಂದರೆ ಅದೇ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. 3 ಲಕ್ಷದವರೆಗೂ ಕೂಡ ಯಾವುದೇ ತೆರಿಗೆ ಇಲ್ಲ. ನ್ಯೂ ರಿಜಿಮ್ನಲ್ಲಿ ಬಂದಿರತಕ್ಕಂಥ ಅಂಶ ಇದು. ಸೊ ಹಾಗಾಗಿ 3ರಿಂದ 7 ಲಕ್ಷ ರೂಪಾಯಿವರೆಗೆ 5ರಷ್ಟು ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. ನಿಮ್ಮ ವಾರ್ಷಿಕ ಆದಾಯ 3ರಿಂದ 7 ಲಕ್ಷದವರೆಗೆ ಇದ್ದರೆ ಆಗ 5% ಟ್ಯಾಕ್ಸನ್ನು ಕಟ್ಟಬೇಕು ಅಂತಕ್ಕಂಥದ್ದು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ 3 ಲಕ್ಷ ತನಕ ಟ್ಯಾಕ್ಸ್ ಎಕ್ಸಂಪ್ಷನ್ ಇದ್ದೇ ಇದೆ. ಅದಾದ ನಂತರ 3ರಿಂದ 7 ಲಕ್ಷ ನಿಮ್ಮ ವಾರ್ಷಿಕ ಆದಾಯ ಇದ್ದರೆ 5% ಟ್ಯಾಕ್ಸನ್ನು ಕಟ್ಟಬೇಕು. ಸ್ವಲ್ಪ ಮುಂದಕ್ಕೆ ಹೋಗ್ತಾ ಅಂದರೆ ಸಂಬಳ ಜಾಸ್ತಿ ಆದಂಥವರಿಗೆ ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದಾರೆ. ಅದನ್ನು ಬಿಟ್ಟು ದೊಡ್ಡ ಮಟ್ಟದ ಬದಲಾವಣೆ ಅಂತ ಅನ್ನಿಸ್ಕೊಳ್ತಾ ಇಲ್ಲ ಇದು. 7ರಿಂದ 10 ಲಕ್ಷ ವಾರ್ಷಿಕ ಆದಾಯ ಇರ್ತಕ್ಕಂಥವ್ರಿಗೆ 10% ಟ್ಯಾಕ್ಸು, ಇದು ಕೂಡ ಆ್ಯಸ್ ಯೂಶುವಲ್ ಮೇಂಟೈನ್ ಮಾಡಿದ್ದಾರೆ. 10ರಿಂದ 12 ಲಕ್ಷ ಇರತಕ್ಕಂಥವ್ರಿಗೆ 15% ಟ್ಯಾಕ್ಸನ್ನು ಮತ್ತು 15 ಲಕ್ಷ ಮೇಲ್ಪಟ್ಟು ಆದಾಯ ಇರತಕ್ಕಂಥವ್ರಿಗೆ 30% ತೆರಿಗೆಯನ್ನು ಕಟ್ಟಬೇಕು ಅಂತಕ್ಕಂಥದ್ದು ಇದು ಹೈಲೈಟ್. ಆ್ಯಕ್ಚುಲಿ ಇದನ್ನೇ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಿದ್ದು. ಆದಾಯ ತೆರಿಗೆ ಏನು ಎತ್ತ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಗೊತ್ತಾಗಬೇಕು. 3 ಲಕ್ಷದವರೆಗೆ ಯಾವುದೇ ತೆರಿಗೆ ಇಲ್ಲ. ನಿಮ್ಮ ವಾರ್ಷಿಕ ಆದಾಯ, ನಿಮ್ಮ ತಿಂಗಳ ಸಂಬಳ ಏನಿದೆ ಇಂಟು 12 ತಿಂಗಳು ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ವಾರ್ಷಿಕ ಆದಾಯ ಎಷ್ಟಿದೆ ಅಂತ. ಅದು ನಿಮಗೆ 3 ಲಕ್ಷದ ಒಳಗಡೆ ಇದ್ದರೆ ನೀವು ಯಾವುದೇ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ. 3ರಿಂದ 7 ಲಕ್ಷದವರೆಗೆ ವಾರ್ಷಿಕ ತೆರಿಗೆ ಇದ್ದರೆ 5% ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಇನ್ಕಮ್ ಟ್ಯಾಕ್ಸ್, ನಾನು ಹೇಳ್ತಾ ಇರೋದು ಇನ್ಕಮ್ ಟ್ಯಾಕ್ಸ್, ಆದಾಯ ತೆರಿಗೆ. 7 ಲಕ್ಷದಿಂದ 10 ಲಕ್ಷದವರೆಗೆ ನಿಮ್ಮ ಆದಾಯ ಇದ್ದರೆ 10%, 10ರಿಂದ 12 ಲಕ್ಷದ ತನಕ ನಿಮ್ಗೆ ಆದಾಯ ಇದ್ದರೆ 15%, 15 ಲಕ್ಷ ಮೇಲ್ಪಟ್ಟವರಿಗೆ ಒಟ್ಟು 30% ತೆರಿಗೆಯನ್ನು ಕಟ್ಟಬೇಕು ಅಂತಕ್ಕಂಥದ್ದು ಸ್ವಲ್ಪ ಮಾಡಿಫಿಕೇಶನ್ ಮತ್ತು ಇದರಿಂದ ಸ್ವಲ್ಪ ಸಂಪನ್ಮೂಲ ಕ್ರೋಢೀಕರಣವಾಗುತ್ತೆ ಅಂತಕ್ಕಂಥ ಲೆಕ್ಕಾಚಾರವನ್ನು ಕೂಡ ಹಾಕ್ಕೊಂಡಿರ್ತಕ್ಕಂಥದ್ದು. ಸೊ ಅದನ್ನು ತಾವು ಗಮನಿಸ್ತಾ ಇದ್ದೀರಾ. ಈ ಸಾರ್ತಿಯ ಬಜೆಟ್ನ ಹೈಲೈಟ್ ಸದ್ಯಕ್ಕೆ ಈ ರೀತಿಯಾಗಿದೆ. 15 ಲಕ್ಷ ರೂಪಾಯಿ ಮೇಲ್ಪಟ್ಟವರಿಗೆ 30% ತೆರಿಗೆಯನ್ನು ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಈಗ ಈ ವಿಚಾರ 3ರಿಂದ 7 ಲಕ್ಷ ರೂಪಾಯಿಗೆ 5% ತೆರಿಗೆ. ಕಳೆದ ಬಾರಿ 3 ಲಕ್ಷದ ಮೇಲೆ 6 ಲಕ್ಷದವರೆಗೂ ಕೂಡ 5% ತೆರಿಗೆಯನ್ನು ಕಟ್ಟಬೇಕಿತ್ತು. ಈ ಬಾರಿ 1 ಲಕ್ಷ ಎಕ್ಸ್ಟೆಂಡ್ ಆಗಿರುವಂಥದ್ದು. 10ರಿಂದ 12 ಲಕ್ಷ ಇದ್ದವರು 15% ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. 15 ಲಕ್ಷ ರೂಪಾಯಿ ಮೇಲ್ಪಟ್ಟವರಿಗೆ 30% ತೆರಿಗೆಯನ್ನು ವಿಧಿಸಿರುವಂಥದ್ದು. ವಿತ್ತ ಸಚಿವರು ಮಂಡಿಸಿರುವಂತಹ ಬಜೆಟ್ನಲ್ಲಿ ಈ ವಿಚಾರವನ್ನು ಉಲ್ಲೇಖಿಸಿದ್ದಾರೆ. ವಾರ್ಷಿಕ ಆದಾಯ 3 ಲಕ್ಷದವರೆಗಿದ್ರೆ ಅವರು ಸರ್ಕಾರಕ್ಕೆ ಯಾವುದೇ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗಿಲ್ಲ. ಕಳೆದ ಬಾರಿಯೂ ಕೂಡ ಇದೇ ರೀತಿಯ ರೂಲ್ಸ್ ಇತ್ತು. ವಾರ್ಷಿಕ 3 ಲಕ್ಷದ ಮೇಲೆ ಜೊತೆಗೆ 7 ಲಕ್ಷದವರೆಗೂ ಆದಾಯ ಇರೋರು 5% ತೆರಿಗೆಯನ್ನು ಕಟ್ಟಬೇಕು ಅನ್ನುವಂತಹ ಸೂಚನೆ ಈಗ ಸಿಕ್ಕಿರುವಂಥದ್ದು. ಓಕೆ, 3 ಲಕ್ಷದವರೆಗೆ ತೆರಿಗೆ ಇಲ್ಲ. ಟ್ಯಾಕ್ಸ್ ಸ್ಲ್ಯಾಬ್ ನೀವು ನೋಡ್ತಾ ಇದ್ದೀರಾ. 3 ಲಕ್ಷದವರೆಗೆ ನಿಲ್ಲ ಅಂತ ಅಂದ್ಬಿಟ್ಟು ಡೀಟೇಲ್ ರಿಪೋರ್ಟ್ ಕೊಡ್ತಾ ಇದ್ದೀವಿ. ನಿಮ್ಮ ವಾರ್ಷಿಕ ಆದಾಯ 3ರಿಂದ 7 ಲಕ್ಷ ರೂಪಾಯಿ ಇದ್ದರೆ 5%, 7ರಿಂದ 10 ಲಕ್ಷದವರೆಗೆ ಇದ್ದರೆ 10% ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. 10ರಿಂದ 12 ಲಕ್ಷದವರೆಗೆ 15% ಇದೆ. 15 ಲಕ್ಷ ಮೇಲ್ಪಟ್ಟು ನಿಮ್ಮ ವಾರ್ಷಿಕ ಆದಾಯ ಇದ್ದಲ್ಲಿ ಅದು ನೀವು 30% ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. ನ್ಯೂ ರಿಜಿಮ್ನಲ್ಲಿ ಇದ್ದಂತಹ ಟ್ಯಾಕ್ಸನ್ನೇ ಕಂಟಿನ್ಯೂ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀವಿ. ಆರ್ಥಿಕ ತಜ್ಞರ ಬಳಿ ಮಾತನಾಡೋಣ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ನೋಡ್ತಾ ಇದ್ದೀರಾ ತಾವೀಗ. ಮೊದಲನೇದಾಗಿ ಆದಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಕುತೂಹಲ ಇತ್ತು. ಯಾರ್ಯಾರು ಸಂಬಳದಾರರಿದ್ದಾರೆ, ಪ್ರತಿ ತಿಂಗಳು ಸಂಬಳವನ್ನು ತೆಗೆದುಕೊಳ್ತಾರೆ, ಅವರು ಸಾಮಾನ್ಯವಾಗಿ ಮಧ್ಯಮ ವರ್ಗದವರು ಇದನ್ನು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ನಾವು ಪ್ರತಿ ವರ್ಷ ಆದಾಯ ತೆರಿಗೆಯನ್ನು ಎಷ್ಟು ಕಟ್ಟಬೇಕಾಗತ್ತೆ, ಯಾವ ರೀತಿ ಕಟ್ಟಬೇಕಾಗುತ್ತೆ, ಏನು ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಇಷ್ಟು ತೆರಿಗೆ ಹೋಗುತ್ತಾ ಅಂತಂದ್ಬಿಟ್ಟು ಒಂದು ಪ್ರತಿ ಬಾರಿ ಇರುತ್ತೆ. ಬಟ್ ಆ 3 ಲಕ್ಷ ರೂಪಾಯಿ ತನಕ ನಿಲ್ಲಂತ ಏನಿದೆ ಅದನ್ನು 5 ಲಕ್ಷ ರೂಪಾಯಿ ತನಕ ಮಾಡಿ ಅಂತ ಒಂದು ಬೇಡಿಕೆ ಇತ್ತು. ಪ್ರಸ್ತಾವನೆಗಳು ಈ ರೀತಿ ಇತ್ತು. ಓಕೆ, ಸೊ